ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಯತ್ನಾಳ್? ವಿಜಯಪುರ ನಗರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉಪ ಚುನಾವಣೆಗೆ ನಿಲ್ತಾರಾ? ಅರ್ಥಾತ್ ಬೈ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಸಾಧ್ಯನಾ? ಆ ತಾಕತ್ತು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದೆಯಾ? ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ಗೆ ನಿಂತ್ಕೋತಾರಾ? ನಿನ್ನೆಯಷ್ಟೇ ಸಚಿವ ಶಿವಾನಂದ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನಿನ್ನೆಯಷ್ಟೇ ಕೊಟ್ಟಿದ್ದವು. ಆದರೆ ಕ್ರಮಬದ್ಧವಾಗಿಲ್ಲದ ಕಾರಣ ರಾಜೀನಾಮೆ ತಿರಸ್ಕರಿಸಿದ ಸ್ಪೀಕರ್. ಶಾಸಕ ಸ್ಥಾನಕ್ಕೆ ಯತ್ನಾಳ್ ರಾಜೀನಾಮೆ ಕೊಟ್ರೆ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ತಮ್ಮ ರಾಜೀನಾಮೆ ಪತ್ರದಲ್ಲಿ ಷರತ್ತು ಹಾಕಿದ್ದ ಸಚಿವ ಶಿವಾನಂದ ಪಾಟೀಲ್. ಹಾಗಾದ್ರೆ ಪ್ರತಿ ಸವಾಲು ಸ್ವೀಕರಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಯತ್ನಾಳ್? ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಯತ್ನಾಳ್ ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ? ಹಿಂದೂ ಹುಲಿ ಖ್ಯಾತಿಯ ಯತ್ನಾಳ್ ಸವಾಲುಗಳೆಲ್ಲವೂ ಕೇವಲ ಗೊಡ್ಡು ಬೆದರಿಕೆಗಳಾಗಿಯೇ ಉಳಿಯುತ್ತಾ? ಉಚ್ಚಾಟಿತ ಯತ್ನಾಳ್ ಅವರಿಗೆ ಈಗ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್? ವಿಜಯಪುರ ನಗರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಹಾಲಿ ಕಾಂಗ್ರೆಸ್ ಎಂಎಲ್ಎ ಮತ್ತು ಹಾಲಿ ಬಿಜೆಪಿ ಎಂಎಲ್ಎ ಇಬ್ಬರ ನಡುವೆ ಮೌಖಿಕ ಮಲ್ಲ ಯುದ್ಧವೊಂದು ನಡೆದಿತ್ತು. ಮುಸಲ್ಮಾನರ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಶಾಸಕ ನೇತೃತ್ವವನ್ನು ವಹಿಸಿ ಭಾಷಣ ಬಿಗಿದ್ರು ಅನ್ನೋ ಕಾರಣಕ್ಕೆ ತಾಕತ್ತು ಧಮ್ಮಿನ ಬಗ್ಗೆ ಮಾತನಾಡಿದ್ದ ವಿಜಯಪುರದ ಬಿಜೆಪಿ, ಅದರಲ್ಲೂ ಅಧಿಕೃತವಾಗಿ ಬಿಜೆಪಿಯಿಂದ ಉಚ್ಚಾಟಿಸಲ್ಪಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸವಾಲನ್ನ ಹಾಕ್ತಾರೆ. ಮಿಸ್ಟರ್ ಶಿವಾನಂದ ಪಾಟೀಲ್, ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ? ಆ ಸವಾಲನ್ನ ಉಗುಳು ಗಂಟಲಿನ ಕೆಳಗೆ ಜಾರುವ ಮುನ್ನವೇ ಸ್ವೀಕರಿಸಿಕೊಂಡ್ರು ಕಾಂಗ್ರೆಸ್ನ ಎಂಎಲ್ಎ. ನೇರವಾಗಿ ವಿಧಾನಸಭೆಯ ಸ್ಪೀಕರ್ಗೆ ರಾಜೀನಾಮೆಯನ್ನು ಕೊಟ್ಟರು. ಅದರಲ್ಲಿ ಒಂದಷ್ಟು ಷರತ್ತುಗಳಿತ್ತು. ಹಾಗಾದ್ರೆ ಈಗ ಆ ಷರತ್ತುಗಳ ಪ್ರಕಾರ ಅಥವಾ ಸವಾಲ್ ಎಸಗಿದ್ರಲ್ಲ, ಆ ಸವಾಲ್ ಎಸಗಿದ ವ್ಯಕ್ತಿ ರಾಜೀನಾಮೆ ಕೊಡ್ತಾರಾ ಅಂತ ಹೇಳಿ ಈಗ ಕಾಂಗ್ರೆಸ್ ಎಂಎಲ್ಎ ಮತ್ತು ಕಾಂಗ್ರೆಸ್ನ ಬೆಂಬಲಿಗರು ಸವಾಲ್ ಹಾಕ್ತಿದ್ದಾರೆ. ನೀವು ಹೇಳ್ದಂಗೆ ನಾವು ಕೇಳಿಸ್ಕೊಂಡ್ವಿ, ಶಿರಸ ವಹಿಸಿ ಪಾಲನೆ ಮಾಡಿ ರಾಜೀನಾಮೆ ಕೊಟ್ವಿ. ನೀವೇ ಹೇಳಿದಂತೆ ಈಗ ನೀವು ರಾಜೀನಾಮೆ ಕೊಡ್ತೀರಾ? ಹಿಂದೂ ಹುಲಿ ಮಾತನಾಡ್ತಾ ಇಲ್ಲ, ಹಿಂದೂ ಹುಲಿ ಗರ್ಜಿಸ್ತಾ ಇಲ್ಲ, ಹಿಂದೂ ಹುಲಿ ಹೂಂಕರಿಸ್ತಾ ಇಲ್ಲ. ಶಾಸಕ ಸ್ಥಾನಕ್ಕೆ ಯತ್ನಾಳ್ ರಾಜೀನಾಮೆ ಕೊಟ್ಟರೆ ನನ್ನ ರಾಜೀನಾಮೆ ಅಂಗೀಕರಿಸಿ ತಮ್ಮ ರಾಜೀನಾಮೆ ಪತ್ರದಲ್ಲಿ ಷರತ್ತು ಹಾಕಿದ್ದ ಸಚಿವ ಶಿವಾನಂದ ಪಾಟೀಲ್. ಇದು ಜೆಂಟ್ಲ್ಮ್ಯಾನ್ ಕೆಲಸ ಅಂತ ಹೇಳ್ತಾರೆ ಜನ, ನಾವು ಹೇಳ್ತಿಲ್ಲ. ನಮಗೆ ಶಿವಾನಂದ ಪಾಟೀಲ್ ಕೊಟ್ರೇನು, ಯತ್ನಾಳ್ ಕೊಟ್ರೇನು, ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಇಲ್ಲಿ ವಸ್ತುಸ್ಥಿತಿಯನ್ನು ಮಾತ್ರ ಪ್ರಸ್ತುತಪಡಿಸಬೇಕು. ಹಾಗಾದ್ರೆ ಪ್ರತಿ ಸವಾಲು ಸ್ವೀಕರಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಯತ್ನಾಳ್? ನಿನ್ನೆ ಶಿವಾನಂದ ಪಾಟೀಲ್ ಅವರು ಕೂಡ ಸುಮ್ಮನೆ ಹೋಗಿ ಬಿಳಿ ಶ್ವೇತ ಪತ್ರವನ್ನು ಕೊಟ್ಟಿಲ್ಲ. ಅಲ್ಲೊಂದು ಷರತ್ತಿತ್ತು, ನನ್ನನ್ನ ಒಬ್ಬರು ಸವಾಲು ಹಾಕಿದರ ಭಾಗವಾಗಿ ನಾನು ಈ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಒಂದು ವೇಳೆ ಯತ್ನಾಳ್ ಕೂಡ ರಾಜೀನಾಮೆ ಕೊಡೋದಾದ್ರೆ ಅಂಗೀಕರಿಸಿ. ಈ ಬಗ್ಗೆ ನಿನ್ನೆಯಷ್ಟೇ ಜೇಂಖರಿಸಿದ್ದ ಯತ್ನಾಳ್ ಅವರು ಮಾತುಗಳನ್ನು ಒಂದ್ಸತಿ ಕೇಳಿಸ್ಕೊಳ್ಳಿ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡೋದು, ಅವನ ಅಡ್ಡ ಹೆಸರು ಪಾಟೀಲ್ ಅಲ್ಲ. ಇದು ನಮ್ಮ ಮಾಧ್ಯಮದವ್ರು ಹೇಳ್ರಿ, ಹಚ್ಚಡೋದು. ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರೇ ಚೇಂಜ್ ಮಾಡ್ಕೊಂಡವ್ರು. ಎದಕ್ಕೆ? ರಾಜಕೀಯ ಸಲುವಾಗಿ. ಪಾಟೀಲ್ ಹತ್ತಿದ್ರೆ ಏನೋ ಗೌರವ ಬರ್ತದೆ ಅಂತ ತೊಗೊಂಡವ್ರು ಹಚ್ಚಡದ ಆ್ಯಂಡ್ ಕಂಪ್ನಿ. ಮತ್ತು ಅಲ್ಲೊಬ್ಬ ಹುಣಗನ್ ನಾವು ಅದಲ್ಲ, ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ, ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ. ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ. ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ. ದಮ್ಮಿದ್ರೆ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೀನಿ, ಬಾಗೇವಾಡಿಗೆ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ? ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ. ನಿಮ್ಮಿಬ್ಬರಿಗೆ ದಮ್ಮ ತಾಕತ್ತು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ. ಈ ಯತ್ನಾಳ್ ಪಕ್ಷೇತರ ನಿಂತು ಭಗವಾ ಜೆಂಡಾ ತೊಗೊಂಡು ಆರಿಸಿ ಬರ್ತೀನಿ. ಚುನಾವಣೆ ನನಗೆ ಕೇಳ್ಯಾರ ಚಾಲೆಂಜು. ನಾ ಏನು ಆ ಪಂಥವನ್ನು ಕೊಟ್ಟಾರೆ ಅವರು, ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ. ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ. ಎದಕ್ಕೆ? ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ.
ಹಾಂ, ಇವನಿಗಂತೂ ಕೊಡೋದಿಲ್ಲ. ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನೂ ಸಿಗಲ್ಲಾಗೈತೆ ಬಾಗೇವಾಡ್ಯಾಗ. ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ. ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ, ನಿನಗೆ ಸಾಬರು ಓಟ್ ಹಾಕೋದಿಲ್ಲ. ಇವತ್ತು ನಾನು ಶಿವಾನಂದ ಪೈಲ್ ಬಿಜಾಪುರಕ್ಕೆ ನಿಂತೆ ತಿಳ್ಕೊರಿ. ಶಿವಾನಂದ ಹಚ್ಚಡದ, ಸಾರಿ ಪಾಟೀಲಲ್ಲಿ ಶಿವಾನಂದ ಹಚ್ಚಡದ, ನಾನು ಬಿಜಾಪುರಕ್ಕೆ ನಿಂತೆ ತಿಳ್ಕೊರಿ. ಹಿಂದೂಗಳು ನನಗೆ ಹಾಕ್ತಾರೆ, ಮುಸಲ್ಮಾನ್ರು ಏನು ಮಾಡ್ತಾರೆ ಗುರ್ತದನ್ನ ಅವ್ರದೇ ಒಂದು ಕ್ಯಾಂಡಿಡೇಟ್ ನಿಂದಿರ್ಸ್ತಾರೆ. ಈ ಹಚ್ಚಡದಾಗ ಯಾಕೆ ಹಾಕ್ತಾರೆ ರೀ? ಅವ ಯಾವ ಮಗ ಹುನ್ಗುಂತ ನಾವು ಬರ್ತೀನಿ ತನ್ನ ಬಾರಪ್ಪ ಮಗನೇ, ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾ, ಮತ್ತೊಬ್ಬರ ಅಪ್ಪನ ಕೇಳ್ತಿಯಲ್ಲ ಮಗನೇ, ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿಯನು. ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ. ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ. ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು. ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ. ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ. ನನ್ನ ಬಗ್ಗೆ ಏನು ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ. ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ. ಅವ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವೇನು ಇವ್ರಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ. ಇನ್ನು ಮ್ಯಾಗ ಇವರಿಬ್ಬರು ಮಕ್ಳು ಏನಾರು ನಿಂದಿರ್ತೀನಿ, ನಮ್ಮ ಅಪ್ಪಗೆ ಹುಟ್ಟಿದ್ರೆ ನಿಂದ್ರಿ, ಇಲ್ಲಿ 1 ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರು ಅಪ್ಪಗೆ ಹುಟ್ಟಿಲ್ಲ. ಆಯಿತಾ? ಈ ಪಂಥವನ್ನವನಿಗೆ ಅವ್ರು ಕೇಳ್ತೀರಾ ನೀವು? ಶಿವಾನಂದ ಹಚ್ಚಡದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ? ಹೇಳ್ಬೇಕಾಗ್ತದೆ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಏನು ಸುಪೀರಿಯರ್ ಲ್ಯಾಂಗ್ವೇಜು. ಲಿಟ್ರಲಿ ಅಸಂಸದೀಯ ಪದಗಳ ಮುಖಾಂತರವಾಗಿ ಶಬ್ದಕೋಶದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ನನ್ನ ಪದಜಾಲಗಳಲ್ಲಿ ಇನ್ನಷ್ಟು ಪದಗಳು ಅಡಕವಾಗಿದೆ, ಆ ಪದಗಳಿಂದೇನಾದ್ರೂ ಪ್ರಯೋಗ ಮಾಡಿದ್ರೆ ಪಾಟೀಲ್ ಉಳಿಯಲ್ಲ ಅಂತ ಹೇಳಿ ಅಸಂಸದೀಯ ಪದಗಳಿಂದಲೇ ಪಂಥಾಹ್ವಾನ ಮಾಡಿ ಆ ಪಂಥಾಹ್ವಾನದಲ್ಲಿ ಲಿಟ್ರಲಿ ಸೋತು ಹೋದ್ರ ಹಾಗಾದ್ರೆ ಯತ್ನಾಳ್.